ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ, ಶಾತವಾಹನರ ಕಾಲದಲ್ಲಿ ವೃತ್ತಿ ಸಂಘಗಳನ್ನು ಏನೆಂದು ಕರೆಯುತ್ತಿದ್ದರು? ಸರಿಯಾದ ಉತ್ತರ ಶ್ರೇಯಣಿ. ಶ್ರೇಯಣಿ ಎಂದು ಕರೆಯುತ್ತಿದ್ದರು. ಎರಡನೇ ಪ್ರಶ್ನೆ, ಶಾತವಾಹನರ ನಾಣ್ಯಗಳು ಕಂಡುಬಂದಂತ ಸ್ಥಳಗಳು ಯಾವುವು? ಸರಿಯಾದ ಉತ್ತರ ಅರಿಕೆಮೆಡು ಮತ್ತು ದೇವನಹಳ್ಳಿ. ನೋಡಿ ವಿದ್ಯಾರ್ಥಿ, ಈ ಅರಿಕೆಮೆಡು ಮತ್ತು ದೇವನಹಳ್ಳಿ ಎಂಬ ಎರಡೂ ಸ್ಥಳಗಳು ತಮಿಳುನಾಡಿನಲ್ಲಿರುವಂತದ್ದು. ಅರಿಕೆಮೆಡು ಮತ್ತು ದೇವನಹಳ್ಳಿ ಎಂಬ ಚಿಕ್ಕ ಹಳ್ಳಿ. ನಾವು ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ದೇವನಹಳ್ಳಿ ಬೆಂಗಳೂರು ಅನ್ಕೊಂಡ್ಬಿಟ್ಟಿರೋ ವಿದ್ಯಾರ್ಥಿ. ಇದು ಅರಿಕೆಮೆಡು ಮತ್ತು ದೇವನಹಳ್ಳಿ ತಮಿಳುನಾಡಿನಲ್ಲಿರುವಂತ ಒಂದು ಸ್ಥಳಗಳಾಗಿರುವಂತದ್ದು. ನಂತರ ಮೂರನೇ ಪ್ರಶ್ನೆ, ಮಯೂರವರ್ಮನ ಬಗ್ಗೆ ಮಾಹಿತಿ ನೀಡುವಂತ ಪ್ರಸಿದ್ಧವಾದಂತಹ ಶಾಸನ ಯಾವುದು ಅಂದಾಗ ಗುಡ್ನಾಪ್ರ ಶಾಸನ. ನೋಡಿ, ಒಂದು ಮಯೂರವರ್ಮ ತನ್ನ ತಾತ ಅಥವಾ ಗುರುಗಳಾದಂತ ವೀರಶರ್ಮನೊಡನೆ ಹೆಚ್ಚಿನ ವಿದ್ಯಾಭ್ಯಾಸವಾದಂತ ನಿಖಿಲ ಎಂಬ ಒಂದು ಪ್ರವಚನವನ್ನ ಪಡೆಯುವುದಕ್ಕೆ ಕಂಚಿಗೆ ಹೋಗಿದ್ದನೆಂದು ಆ ಸಂಪೂರ್ಣವಾದಂತಹ ಒಂದು ಮಾಹಿತಿ ನೀಡುವಂತಹ ಒಂದು ಶಾಸನವೇ ಈ ನಮ್ಮ ಗುಡ್ನಾಪ್ರ ಶಾಸನವಾಗಿರುವಂತದ್ದು. ನೋಡಿ, ನಂತರ ಈ ಎಕ್ಸಲೆಂಟ್ ಇತಿಹಾಸ ವಿದ್ಯಾರ್ಥಿಗಳೇ, ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕ ಇತಿಹಾಸದ 4 ಭಾಗಗಳನ್ನು ವಿವರಣಾತ್ಮಕವಾಗಿ ಅಪ್ಡೇಟ್ ಆಗಿರುವಂತಹ ಏಕೈಕ ಪುಸ್ತಕ. ರಾಜ್ಯದ ಪ್ರಸಿದ್ಧ ಆನ್ಲೈನ್ ಪುಸ್ತಕ ಮಳಿಗೆಗಳಾದಂತಹ ಅಮೆಜಾನ್, ಸಾಧನಾ ಅಕಾಡೆಮಿ ಆಗಿರ್ಬೋದು, ಸಾಧನಾ ಅಕಾಡೆಮಿ, ಅಮೆಜಾನ್, ಫ್ಲಿಪ್ಕಾರ್ಟ್ ಆಗಿರ್ಬೋದು, KPS ಇವಣೆ ಆಗಿರ್ಬೋದು, ಇನೋವೇಟಿವ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಆನ್ಲೈನ್ ಬುಕ್ ಮತ್ತು ಎಲ್ಲ ಪ್ರಮುಖ ಪುಸ್ತಕ ಮಳಿಗೆ ದೊರೆಯುತ್ತದೆ. ನೀವು ಕೊಂಡು ಅಧ್ಯಯನ ಮಾಡಿ ನಿಮ್ಮ ಫಲಿತಾಂಶವನ್ನ ಈ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತೀನಿ ವಿದ್ಯಾರ್ಥಿಗಳೇ. ಹಾಗಾಗಿ ಕೊಂಡು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ, ಅಪ್ಡೇಟ್ ಇರುವಂತದ್ದು ಉತ್ತಮ ಸ್ನೇಹಿತ, ಉತ್ತಮ ಪುಸ್ತಕ ನಮ್ಮ ಜೀವನವನ್ನ ರೂಪಿಸುವಂತದ್ದು ವಿದ್ಯಾರ್ಥಿಗಳೇ. ನಂತರ 4ನೇ ಪ್ರಶ್ನೆ, ಕದಂಬ ಕುಲದ ಸಂಗರಸ. ಕದಂಬ ಕುಲದ ಸಂಗರಸ ಎಂಬ ಬಿರುದು ಯಾರಿಗಿತ್ತು? ಸರಿಯಾದ ಉತ್ತರ ಭಗೀರಥವರ್ಮನಿಗಿತ್ತು. 5ನೇ ಪ್ರಶ್ನೆ, ಗಂಗರು ಕರ್ನಾಟಕದವರೇ ಹೊರತು ಬೇರೆಯವರಲ್ಲ ಎಂದು ಖಚಿತಪಡಿಸಿದವರು ಯಾರು? ಸರಿಯಾದ ಉತ್ತರ BL ರೈಸ್ ರವರು. 6ನೇ ಪ್ರಶ್ನೆ, ಶಕ ಪುರುಷನೆಂದು ಪ್ರಸಿದ್ಧಿ ಪಡೆದಿದ್ದ ಗಂಗರ ಅರಸ ಯಾರು? ಸರಿಯಾದ ಉತ್ತರ ಸ್ತ್ರೀ ಪುರುಷ. ನೋಡಿ, ನಂತರ 7ನೇ ಪ್ರಶ್ನೆ, ಐಹೊಳೆ ಶಾಸನ ಬಾದಾಮಿ ಚಾಲುಕ್ಯರ ಕೀರ್ತಿವರ್ಮನನ್ನು ಏನೆಂದು ವರ್ಣಿಸಿದೆ? ಸರಿಯಾದ ಉತ್ತರ ನಂದ, ನಳ ಮತ್ತು ಮೌರ್ಯರ ಕಾಳರಾತ್ರಿ. ನೋಡಿ, ಐಹೊಳೆ ಶಾಸನ ಬಾದಾಮಿ ಚಾಲುಕ್ಯರ ಕೀರ್ತಿವರ್ಮನ ಎಂತ ವರ್ಣನೆ ಮಾಡೈತೆ? ನಂದ, ನಳ ಮತ್ತು ಮೌರ್ಯರ ಕಾಳರಾತ್ರಿ ಎಂದು ವರ್ಣನೆ ಮಾಡಿದ್ದಾರೆ. ನಂದರಿಗೆ, ನಳರಿಗೆ, ಮೌರ್ಯರಿಗೆ ಈ ನಮ್ಮ ಕೀರ್ತಿವರ್ಮ ಅತಿ ಭಯಂಕರನಾಗಿದ್ದಂಥವನು, ಪರಾಕ್ರಮಿಯಾಗಿದ್ದಂಥವನು ಅಂತ ತಿಳಿಸ್ತೈತಿ ವಿದ್ಯಾರ್ಥಿಗಳೇ. 8ನೇ ಪ್ರಶ್ನೆ, ಮಂಗಳೇಶ ಮಹಾಕೂಟದಲ್ಲಿ ಡ್ಯಾಶ್ ನಿರ್ಮಿಸಿದನು? ಏನು ನಿರ್ಮಾಣ ಮಾಡಿದ? ಮಹಾಕೂಟೇಶ್ವರ ಆಲಯ ಮತ್ತು ಮಹಾಕೂಟ ಸ್ತಂಭ ಶಾಸನ. ಮಂಗಳೇಶ ಮಹಾಕೂಟದಲ್ಲಿ ಮಹಾಕೂಟೇಶ್ವರ ಆಲಯ ಮತ್ತು ಮಹಾಕೂಟ ಸ್ತಂಭ ಶಾಸನವನ್ನು ನಿರ್ಮಾಣ ಮಾಡ್ತಾನೆ. 9ನೇ ಪ್ರಶ್ನೆ, ರಾಷ್ಟ್ರಕೂಟರ ಮೂಲ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಇಲಚಪುರ ಇವರ ಮೂಲ ರಾಜಧಾನಿಯಾಗಿತ್ತು. ನೋಡಿ, ನಂತರ 10ನೇ ಪ್ರಶ್ನೆ, ರಾಷ್ಟ್ರಕೂಟರ ಸಾಮ್ರಾಜ್ಯ ಸ್ಥಾಪಕ ಯಾರು? ಸರಿಯಾದ ಉತ್ತರ ದಂತಿದುರ್ಗ. ನೋಡಿ, ನಮ್ಮ ದಂತಿದುರ್ಗ ಬಾದಾಮಿ ಚಾಲುಕ್ಯರ ಕೊನೆಯ ಅರಸನಾದಂತ ಕೀರ್ತಿವರ್ಮನನ್ನ ಸಂಪೂರ್ಣವಾಗಿ ಸೋಲಿಸುವುದರ ಮೂಲಕ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದವನು. ನಂತರ 11ನೇ ಪ್ರಶ್ನೆ, ಪನ್ನನ ಕೃತಿಗಳು ಯಾವುವು? ಸರಿಯಾದ ಉತ್ತರ ಭುವನೈಕ್ಯ ರಾಮಾಭ್ಯುದಯ, ಶಾಂತಿ ಪುರಾಣ ಮತ್ತು ಜಿನಾಕ್ಷರಮಾಲೆ. ಭುವನೈಕ್ಯ ರಾಮಾಭ್ಯುದಯ, ಶಾಂತಿ ಪುರಾಣ ಮತ್ತು ಜಿನಾಕ್ಷರಮಾಲೆ. 12ನೇ ಪ್ರಶ್ನೆ, ಇರಿವ ಬೆಡಂಗ ಎಂಬ ಬಿರುದು ಯಾರಿಗಿತ್ತು? ಸರಿಯಾದ ಉತ್ತರ ಸತ್ಯಾಶ್ರಯನಿಗೆ ಇರಿವ ಬೆಡಂಗ ಎಂಬ ಬಿರುದಿತ್ತು. ನೋಡಿ, ನಂತರ 13ನೇ ಪ್ರಶ್ನೆ, ಹೊಯ್ಸಳರ ಮೂಲ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಸೊಸೆವೂರು ಅಥವಾ ಶಶಾಕಪುರ ಅಥವಾ ಇಂದಿನ ಅಂಗಡಿ. ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸೊಸೆವೂರು, ಶಶಾಕಪುರ ಅಥವಾ ಇಂದಿನ ಅಂಗಡಿ. ಅಂಗಡಿ ಅಂತಂದ್ರೆ ಊರ ಹೆಸರು. ಅಂಗಡಿ ಅಂದ್ರೆ ಏನು ತಿನ್ನಂಗಿಲ್ಲ ವಿದ್ಯಾರ್ಥಿಗಳೇ, ಹಂಗಾಗಿ ಅದು ಊರ ಹೆಸರಾಗಿರುವಂತದ್ದು. 14ನೇ ಪ್ರಶ್ನೆ, ಹೊಯ್ಸಳರ ರಾಜ್ಯ ಲಾಂಛನ ಯಾವುದು? ಸರಿಯಾದ ಉತ್ತರ ಹುಲಿಯನ್ನು ಕೊಲ್ಲುತ್ತಿರುವ ಚಲನಚಿತ್ರ ಹೊಯ್ಸಳರ ಲಾಂಛನ. ನೋಡಿ ವಿದ್ಯಾರ್ಥಿಗಳೇ, ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರ ಅಂದ್ರೆ ರಾಂಗಾತೈತೆ. ಅದು ಹುಲಿಯನ್ನು ಕೊಲ್ಲುತ್ತಿರುವ ಚಲನಚಿತ್ರ ಅಂತ ನಾವು ಅಧ್ಯಯನ ಮಾಡಬೇಕು. 15ನೇ ಪ್ರಶ್ನೆ, ಸಿಂಧೂ ಜನರ ಮುದ್ರೆಗಳ ಬಗ್ಗೆ ಅಧ್ಯಯನ ನಡೆಸಿದವರು ಯಾರು? ಸರಿಯಾದ ಉತ್ತರ ಐರಾವತನ್ ಮಹಾದೇವನ್ ಇವರ ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡಿದಂಥವರು. 16ನೇ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಹೆಚ್ಚು ಮುದ್ರೆಗಳು ಕಂಡು ಬಂದಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ರಾಜಸ್ಥಾನ. ನೋಡಿ, ರಾಜಸ್ಥಾನದಲ್ಲಿ ಸಿಂಧೂ ನಾಗರಿಕತೆ ಹೆಚ್ಚು ಮುದ್ರೆಗಳು ನಮಗೆ ಕಂಡು ಬಂದೈತೆ. 17ನೇ ಪ್ರಶ್ನೆ,
ಪೂರ್ವ ವೇದಗಳ ಕಾಲದಲ್ಲಿ ತಾಮ್ರ ಮತ್ತು ಕಂಚನ್ನು ಏನೆಂದು ಕರೆಯುತ್ತಿದ್ದರು? ಸರಿಯಾದ ಉತ್ತರ ಹಯಸ್. ಹಯಸ್ ಎಂದು ಕರೆಯಲಾಗುತ್ತಿತ್ತು. 18ನೇ ಪ್ರಶ್ನೆ. ರಾಜಸೂಯ ಯಾಗ ಡ್ಯಾಶ್. ಸರಿಯಾದ ಉತ್ತರ ರಾಜನ ಪಟ್ಟಾಭಿಷೇಕದ ಸಮಯದಲ್ಲಿ ನಡೆಸುತ್ತಿದ್ದಂತ ಯಾಗ. ನೋಡಿ, ರಾಜಸೂಯ ಯಾಗ ಅಂದಾಗ ರಾಜನ ಪಟ್ಟಾಭಿಷೇಕದ ಸಮಯದಲ್ಲಿ ನಡೆಸುತ್ತಿದ್ದಂತ ಯಾಗ. ಅಶ್ವಮೇಧ ಯಾಗ ಅಂತಂದಾಗ ರಾಜ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವಂತ ಸಲುವಾಗಿ ನಡೆಸುತ್ತಿದ್ದಂತ ಒಂದು ಯಾಗವಾಗಿತ್ತು. ನೋಡಿ ವಿದ್ಯಾರ್ಥಿಗಳೇ, ನಂತರ 19ನೇ ಪ್ರಶ್ನೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಜೈನ ಕೇಂದ್ರ ಯಾವುದು? ಸರಿಯಾದ ಉತ್ತರ ಧಾರವಾಡದ ಒರೂರು. ಧಾರವಾಡದ ಒರೂರು. 20ನೇ ಪ್ರಶ್ನೆ. ಜೈನರ ಆರಾಧನಾ ಕೇಂದ್ರಗಳನ್ನು ಏನೆಂದು ಕರೆಯುವರು? ಸರಿಯಾದ ಉತ್ತರ ಬಸದಿಗಳು. ಬಸದಿಗಳು ಅಂತ ಕರೆಯಲಾಗುತ್ತಿತ್ತು. ನೋಡಿ ವಿದ್ಯಾರ್ಥಿಗಳೇ, ಹೀಗೆ ಕೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.